ಇವತ್ತು ಸನ್ಮಾನ್ಯ ದೇವೇಗೌಡರು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಮಹಿಳಾ ಮೀಸಲಾತಿಯನ್ನು ತಂದ್ರು. ಇವತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಬಂದಂತ ಸಂದರ್ಭದಲ್ಲಿ ಮಹಿಳೆಯರಿಗೆ ಒಂದು ಗ್ರಾಮ ಪಂಚಾಯತಿ ಸದಸ್ಯರಾಗಬೇಕು ಅಂತ ಹೇಳಿದ್ರೆ ಅದರ ಕೊಡುಗೆ ಸನ್ಮಾನ್ಯ ದೇವೇಗೌಡರು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಆ ಗ್ರಾಮ ಪಂಚಾಯತಿಯಲ್ಲಿ ಒಬ್ಬ ಅಧ್ಯಕ್ಷರಾಗಬೇಕು, ಉಪಾಧ್ಯಕ್ಷರಾಗಬೇಕು, ನಗರಸಭೆ ಸದಸ್ಯರಾಗಬೇಕು, ನಗರಸಭೆಯಲ್ಲಿ ಅಧ್ಯಕ್ಷರಾಗಬೇಕು, ಉಪಾಧ್ಯಕ್ಷರಾಗಬೇಕು. ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಒಬ್ಬ ಸದಸ್ಯರಾಗಬೇಕು, ಅಧ್ಯಕ್ಷರಾಗಬೇಕು, ಉಪಾಧ್ಯಕ್ಷರು. ಮಹಿಳೆಯರಿಗೆ ಇವತ್ತು ಮೀಸಲಾತಿಯನ್ನ ತಂದುಕೊಟ್ಟಿರ್ತಕ್ಕಂಥವ್ರು. ಅಷ್ಟೇ ಮಾಡಿಲ್ಲ ದೇವೇಗೌಡರು, ಎಲ್ಲ ಇಲಾಖೆಗಳಲ್ಲಿ ಕೂಡ ಆ 33% ಅನ್ನ ತಂದುಕೊಟ್ಟಿರ್ತಕ್ಕಂಥವ್ರು ದೇವೇಗೌಡರು. ಬರೀ ರಾಜಕೀಯವಾಗಿ ಸ್ಪರ್ಧೆ ಮಾಡ್ಲಿಕ್ಕೆ ಮಾತ್ರ ಅಷ್ಟೇ ಮಾಡ್ಲಿಲ್ಲ. ಇವತ್ತು ಯಾವುದೇ ನೀವು ಇಲಾಖೆಯಲ್ಲಿ ನೋಡಿ, ಇವತ್ತು ಮಹಿಳೆಯರು ಕೆಲಸ ಮಾಡ್ತಾ ಇದ್ರೆ ಅದು ದೇವೇಗೌಡರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅನ್ನುವಂಥದ್ದನ್ನ ನಾವು ಯಾರು ಕೂಡ ಮರಿಬಾರದು. ಆ ರೀತಿ ಇವತ್ತು ಒಳ್ಳೆ ಕೆಲಸಗಳನ್ನ ದೇವೇಗೌಡರು ಕೂಡ ಅವರ ಮಾಡಿದ್ದಾರೆ. ಮತ್ತೆ ಅವರು ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು 33% ವಿಧಾನಸಭೆಗಳಲ್ಲಿ, ಲೋಕಸಭೆಯಲ್ಲಿ ಎಲ್ಲರೂ ಕೂಡ ಇರಬೇಕು ಅಂತ ಹೇಳಿ ಅದು ಒಂದು ಬಿಲ್ ಕೂಡ ಪಾಸ್ ಆಯ್ತು. ಆದ್ರೆ ಪಾರ್ಲಿಮೆಂಟ್ ಅಲ್ಲಿ ಬಿಲ್ ಪಾಸ್ ಆಯ್ತು, ರಾಜ್ಯಸಭೆ ಹೋಗೋಷ್ಟರಲ್ಲಿ ದೇವೇಗೌಡರು ಹಿಡಿದುಬಿಟ್ರು. ಅಲ್ಲಿಗೆ ಅದು ಮುರಿದು ಬಿದ್ದಿತ್ತು. ಅನಂತರ ಇತ್ತೀಚೆಗೆ ಸನ್ಮಾನ್ಯ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರು ದೇವೇಗೌಡರ ಕಾಲದಲ್ಲಿ ಇದೇನು ಮುಂದುವರೆದಿತ್ತು ಇದನ್ನ ನಿಲ್ಲಿಸಬಾರದು, ಇದನ್ನು ಮಾಡಬೇಕು ಅಂತ ಹೇಳಿ ಮೊನ್ನೆ ಇತ್ತೀಚೆಗೆ ಆ ಒಂದು 33% ಬಿಲ್ ಪಾಸ್ ಆಗಿದೆ. ನಿಜವಾಗ್ಲೂ ಕೂಡ ಈ ಸಂದರ್ಭದಲ್ಲಿ ನಾವು ದೇವೇಗೌಡರಿಗೂ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರಿಗೂ ಕೂಡ ವಿಶೇಷವಾಗಿ ಅಭಿನಂದನೆಗಳನ್ನು ನಾವು ಸಲ್ಲಿಸಬೇಕಾಗಿದೆ. ಇವತ್ತು ಈ ಸಾರಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಬಹುಶಃ 2028ರಲ್ಲಿ ನಡೆದಾಗ ನಮ್ಮಲ್ಲಿ ಸುಮಾರು ವಿಧಾನಸಭೆಗೆ 76-77 ಮಹಿಳಾ ಸದಸ್ಯರು ಇರ್ತಾರೆ. ಆದ್ರೆ ದೇವೇಗೌಡರು ಮಾಡಿರ್ತಕ್ಕಂಥ ಪ್ರಯತ್ನ, ಅವತ್ತು ಸರ್ಕಾರ ಬಿದ್ದೋಗಿದ್ರಿಂದ ಅದನ್ನ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೂಡ ಇದನ್ನ ಮಾಡಿಕೊಟ್ಟಿದ್ದಾರೆ. ನಿಜವಾಗ್ಲೂ ಮತ್ತೊಮ್ಮೆ ಅವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನ ನಾವು ಈ ಸಂದರ್ಭದಲ್ಲಿ ಸಲ್ಲಿಸಬೇಕಾಗ್ತದೆ. ಹಾಗಾಗಿ ಇವತ್ತು ಮಹಿಳೆಯರು ಎಲ್ಲಿ ಕೂಡ ನಮ್ಗೆ ಎಲ್ಲೋ ಹಿಂದೆ ಇದ್ದೀರೋ ಖಂಡಿತ ಇಲ್ಲ. ಇವತ್ತು ಎಲ್ಲಾ ಕ್ಷೇತ್ರಗಳಲ್ಲಿ ಇವತ್ತು ಸೈಂಟಿಸ್ಟ್ಗಳಿದ್ದಾರೆ, ಡಾಕ್ಟರ್ಗಳಿದ್ದಾರೆ, ಇಂಜಿನಿಯರ್ಗಳಿದ್ದಾರೆ, ಒಳ್ಳೊಳ್ಳೆ ಪೊಲೀಸ್ ಆಫೀಸರ್ಸ್ ಇದ್ದಾರೆ, ಇವತ್ತು ಜಡ್ಜ್ ಮಹಿಳಾ ನ್ಯಾಯಾಧೀಶರಿದ್ದಾರೆ, ಮಹಿಳಾ ವಕೀಲರಿದ್ದಾರೆ. ಇವತ್ತು ಎಲ್ಲರೂ ಕೂಡ ಅಂದ್ರೆ ಇವತ್ತು ವಿದ್ಯಾಭ್ಯಾಸದಲ್ಲಿ ಒಂದು ಗುಣಮಟ್ಟವಾದಂತಹ ಒಂದು ಶಿಕ್ಷಣವನ್ನ ಕೊಡುವಂತ ಕೆಲಸ ಇವತ್ತಿನ ಜನರೇಷನ್ ಅಲ್ಲಿ ಎಲ್ಲಾ ಪೇರೆಂಟ್ಸ್ ಇವತ್ತು ಕೊಡ್ತಾ ಇರೋದ್ರಿಂದ ಇವತ್ತು ಎಲ್ಲಾ ಮನೆಗಳಲ್ಲಿ ಕೂಡ ಇವತ್ತು ಮನೆ ಕೆಲಸ ಮಾಡಿಕೊಂಡು, ಅಡುಗೆ ಕೆಲಸ ಮಾಡಿಕೊಂಡು ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿರ್ಲಿಲ್ಲ, ಅಷ್ಟು ಮಾತ್ರ ಸೀಮಿತ ಆಗಿಲ್ಲ. ಇವತ್ತು ಎಲ್ಲಾ ಕ್ಷೇತ್ರಗಳಲ್ಲಿ ಅಂದ್ರೆ ಅವ್ರು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಇದೆ ಆ ಎಲ್ಲಾ ಕ್ಷೇತ್ರದಲ್ಲಿ ಕೂಡ ಇವತ್ತು ಮಹಿಳೆಯರು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನನಗೆ 2 ಮಕ್ಕಳು, ನನ್ನ ಒಂದು ಮಗಳು ಹೈಕೋರ್ಟ್ ನಲ್ಲಿ ಇವತ್ತು ವಕೀಲೆ ಆಗಿದ್ದಾಳೆ, ಇನ್ನೊಬ್ಳು ICICI ಬ್ಯಾಂಕ್ ಅಲ್ಲಿ HR ಆಗಿದ್ದಾಳೆ. ಆದ್ರೆ ಇವತ್ತಿನ ಜನರೇಷನ್ ನಾವು ಮದುವೆ ಮಾಡಿಕೊಂಡು ಮನೆಯಲ್ಲಿ ಗಂಡನ ಸೇವೆ ಮಾಡುವಂತದ್ದು ಅಥವಾ ಅಲ್ಲಿ ನೋಡ್ಕೊಳ್ಳುವಂತದ್ದು ಆಗಲ್ಲ. ಇವತ್ತು ಎಲ್ಲಾ ಮನೆಗಳಲ್ಲಿ ಕೂಡ ಅಂದ್ರೆ ಎಜುಕೇಶನ್ಗೆ ಅಷ್ಟು ಪ್ರಾಮುಖ್ಯತೆಯನ್ನ ಕೊಟ್ಟಿರೋದ್ರಿಂದ ಇವತ್ತು ಒಳ್ಳೊಳ್ಳೆ ಶಾಲೆಗಳು, ಕಾಲೇಜುಗಳು ಇವತ್ತು ಶೈಕ್ಷಣಿಕವಾಗಿ ಕೂಡ ಇವತ್ತು ಒಳ್ಳೆ ಶಾಲೆಗಳು, ಕಾಲೇಜುಗಳನ್ನ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇಷ್ಟೆಲ್ಲ ಕಾಲೇಜುಗಳು, ಸ್ಕೂಲುಗಳು ಕೊಟ್ಟಿರೋದ್ರಿಂದ ಇವತ್ತು ಎಲ್ಲ ಮನೆಗಳಲ್ಲಿ ಪ್ರತಿಯೊಂದು ಕುಟುಂಬದಲ್ಲಿ ಅವರು ಬಡತನ ಇದ್ರು ಕೂಡ ಆ ಬಡತನ ಕುಟುಂಬದಲ್ಲಿ ಕೂಡ ಇವತ್ತು ಮಕ್ಕಳನ್ನ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಇವತ್ತು ಒಂದು ಒಳ್ಳೆ ಶಿಕ್ಷಣವನ್ನು ಕೊಟ್ಟು ಒಳ್ಳೆ ಸಾಮಾಜಿಕವಾಗಿ ಒಂದು ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂತದಕ್ಕೆ ಆದ್ಯತೆಯನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಇವತ್ತು